ಮಾನವನು ನಿತ್ಯ ಪರಮಾತ್ಮನ ಸ್ಮರಣೆಯೊಂದಿಗೆ ದೀನ ದುರ್ಬಲರ ಸೇವೆಯಲ್ಲಿ ತೊಡಗಬೇಕು. ಕಷ್ಟದಲ್ಲಿರುವ ಕಣ್ಣೀರು ಒರೆಸುವ ಕಾಯಕದಿಂದ ಜನ್ಮ ಜನ್ಮಾಂತರವಾದ ಪಾಪಗಳು ನಾಶವಾಗಿ ಪುಣ್ಯ ಪ್ರಾಪ್ತಿಯಾಗುತ್ತದೆ ಅಂತ ಹಳಿಂಗಳಿಯ ಶ್ರೀ ಅಲ್ಲಮಪ್ರಭು ಆಶ್ರಮದ ಪೂಜ್ಯ ಶ್ರೀ ಮಹಾವೀರ ಪ್ರಭುಗಳು ಕರೆ ನೀಡಿದರು. ವಿಜಯಪುರ ಜಿಲ್ಲೆ ಚಡಚಣ ತಾಲೂಕಿನ ಹೊಳೆ ಉಮರಾಣಿ ಗ್ರಾಮದಲ್ಲಿ ಶ್ರೀ ಮಹಾದೇವ ಸೌಕಾರ್ ಬೈರ್ಗುಂಡ್ ಅವರ ನೇತೃತ್ವದಲ್ಲಿ ಜರುಗಿದ ಶ್ರೀ ಅಂಕಲೇವ ದೇವಿಯ ಜಾತ್ರಾ ಮಹೋತ್ಸವ ಹಾಗೂ ಧರ್ಮಸಭೆಯಲ್ಲಿ ಅವರು ಆಶೀರ್ವಚನವನ್ನು ನೀಡಿದರು. ಈ ಕಾರ್ಯಕ್ರಮದ ನಿಮಿತ್ತ ಭಕ್ತಾದಿಗಳಿಗೆ ಮಹಾಪ್ರಸಾದದ ವ್ಯವಸ್ಥೆ ಮಾಡಲಾಗಿತ್ತು. ಶ್ರೀ ಮುರುಘಯ್ಯ ಸ್ವಾಮಿಗಳು ಕಾರ್ಯಕ್ರಮದ ನಿರೂಪಣೆಯನ್ನು ಮಾಡಿದರು. ಇನ್ನು ಸಾಂಸ್ಕೃತಿಕ ಸಂಭ್ರಮ ದಿನಾಂಕ ಮಾರ್ಚ್ 23ರಿಂದ 27ರವರೆಗೂ ಡೊಳ್ಳಿನ ಪದ, ಹಾಸ್ಯ ಲಾಸ್ಯ, ಸಂಗೀತ, ರಸಮಂಜರಿ ಕಾರ್ಯಕ್ರಮಗಳು ಗ್ರಾಮಸ್ಥರನ್ನು ಮನರಂಜಿಸಿದವು. ಈ ಒಂದು ಕಾರ್ಯಕ್ರಮದಲ್ಲಿ ಕುಂಚನೂರಿನ ಶ್ರೀ ಮಾಧುಲಿಂಗ ಮಹಾರಾಜರು, ಇಂಚಗೇರಿಯ ಶ್ರೀ ಘನಲಿಂಗ ರುದ್ರಮುನಿ ದೇವರು, ಶಾಸಕ ವಿಠ್ಠಲ ಕಟಕದೊಂಡು, ಪ್ರಮುಖರಾದ MR ಪಾಟೀಲ್, ಅಬ್ದುಲ್ ಖಾದರ್ ಬಡೆ ಜಾಗೀರ್ದಾರ್, ಮಹೇಶ್ ಕಾಳೆ ಸೇರಿದಂತೆ ಹಲವು ಗಣ್ಯರು ಭಾಗವಹಿಸಿದರು. ಇನ್ನು ಸಮಾಜ ಸೇವಕ ಶ್ರೀ ಮಹಾದೇವ್ ಸೌಕಾರ್ ಬೈರ್ಗುಂಡ್ ಅವರನ್ನು ಪೂಜ್ಯರು ಆಶೀರ್ವದಿಸಿ ಸನ್ಮಾನಿಸಿದರು. ಇದು ಸಂದರ್ಭದಲ್ಲಿ ಪೂಜ್ಯರನ್ನು ಪೂರ್ಣಕುಂಭ ಹಾಗೂ ಸುಮಂಗಲಿಯರ ಆರತಿಯೊಂದಿಗೆ ಅದ್ದೂರಿಯಾಗಿ ವೇದಿಕೆಗೆ ಬರಮಾಡಿಕೊಳ್ಳಲಾಯಿತು. ವರದಿ ಸುರೇಶ್ ಜಾಮಗೌಡ, ಮಹಾಯುಧ ನ್ಯೂಸ್, ವಿಜಯಪುರ. ಈ ಕಾರ್ಯಕ್ರಮದಲ್ಲಿ ತಮ್ಮದೇ ಆದ ಉಪಸ್ಥಿತಿಯನ್ನು ಅಧ್ಯಕ್ಷರು ಈ ಕಾರ್ಯಕ್ರಮಕ್ಕೆ ಹಾರ್ದಿಕವಾದ ಸ್ವಾಗತವನ್ನು ಕೋರ್ತಾ ಚಲೋ ಜ್ಯೋತಿ से ज्योत जगाते चलो प्रेम की गंगा बहाते चलो प्रेम की गंगा बहाते चलो. ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತಿಯನ್ನು ವಹಿಸಿರುವ ಮಹೇಶ್ ಕುಮಾರ್ ಕಾಳೆ ಅವರಿಗಾದರೂ ಈ ಜಾತ್ರಾ ಮಹೋತ್ಸವಕ್ಕೆ ಹಾರ್ದಿಕವಾದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಅವರಿಗೆ ಮಹಾದೇವ್ ಬೈರ್ಗುಂಡ್ ಅವರು ದಯವಿಟ್ಟು ವೇದಿಕೆ ಆಗಮಿಸಿ ಅವರಿಗೆ ಶಾಲು ಹೊದಿಸಿ ಸನ್ಮಾನಿಸಬೇಕಾಗಿ ಕೇಳ್ಕೊತಾ ಇದ್ದೇನೆ. Hello.